ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನನ್ನ ಫ್ರೆಂಡು ದೇವರು ನನ್ನ ಫ್ರೆಂಡ್ನ ಬೇಗ ಹುಷಾರು ಮಾಡ್ತಾರೆ ಅಲ್ವಾ? ಮಕ್ಕಳು ಮನಸ್ಸು ತುಂಬ ಪರಿಶುದ್ಧವಾದದ್ದು. ಆ ಮನಸ್ಸಿಂದ ಏನೇ ಬೇಡ್ಕೊಂಡ್ರು ಅದು ಬೇಗ ಆಗತ್ತೆ. ಫ್ರೆಂಡ್ ಬೇಗ ಹುಷಾರಾಗ್ತಾರೆ. ಕಾಲ್ ಬೇರೆ ಪಿಕ್ ಮಾಡ್ತಾ ಇಲ್ಲ. ಈ ಸೀತಾ ಅವ್ರಿಗೆ ಯಾಕೆ ಇನ್ನೂ ಸೂರ್ಯನ್ ಮೀಟ್ ಮಾಡಕ್ ಹೋಗಿಲ್ಲ? ಏನಾದರೂ ಪ್ರಾಬ್ಲಮ್ ಆಯ್ತಾ? ಅಥವಾ ಸೀತಾ ಅವ್ರಿಗೆ ಸೂರ್ಯನ್ ಮೀಟ್ ಮಾಡಕ್ಕೆ ಏನಾದರೂ ಮುಜುಗರನಾ? ರಾಮ್ ಮತ್ತೆ ಸೀತಾ ಮಧ್ಯೆ ಏನಾದರೂ ಪ್ರಾಬ್ಲಮ್? ಏನೇ ಪ್ರಾಬ್ಲಮ್ ಆಗಿದ್ರೆ ಒಂದು ಕಾಲ್ ಮಾಡಿ ಹೇಳ್ಬೋದಾಗಿತ್ತಲ್ವಾ? ಸೂರ್ಯ ಪಾಪ ಒಬ್ಬನೇ ಕಾಯ್ತಿದ್ದಾನೆ. ಅಶೋಕ್, ಬೆಳಗ್ಗೆಯಿಂದ ಇಲ್ಲದೆ ಇದೆಯಾ? ಟಯರ್ಡ್ ಆಗಿರುತ್ತೆ. ನೀನು ಹೋಗಿ ಸ್ವಲ್ಪ ರೆಸ್ಟ್ ತಗೋ. ಯಾವುದಾದ್ರೂ ಮೀಟಿಂಗ್ಸ್ ಇದ್ರೆ ಅಟೆಂಡ್ ಮಾಡಿ. ನಾನು ಅಪ್ಪನ ನೋಡ್ಕೊತೀನಿ. ಇಲ್ಲ, ನನಗಿಲ್ಲಿರೋಕ್ಕೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ, ನನಗೂ ಅರ್ಥ ಆಗುತ್ತೆ. ಯು ಆಲ್ಸೋ ನೀಡ್ ಸಮ್ ರೆಸ್ಟ್. ನೀ ಹೋಗು, ನಾನು ಇಲ್ಲೇ ಇರ್ತೀನಿ. ಅಪ್ಪನ ನೋಡ್ಕೊಳ್ಳೋದು ಅಂಥ ದೊಡ್ಡ ವಿಷಯ ಅಲ್ಲ ನನಗೆ. ನಾನು ಇಲ್ಲಿಂದ ಹೋದರೆ ಸಿಚುವೇಶನ್ ಬೇರೆನೇ ಆಗುತ್ತೆ. ನೀವು ಆಲ್ರೆಡಿ ಒಂದು ತಪ್ಪು ಮಾಡಿದ್ದೀರ. ಅದನ್ನು ಕಣ್ಣಾರಿ ನೋಡಿದ್ಮೇಲಂತೂ ನಾನು ಇಲ್ಲಿಂದ ಹೋಗೋ ತಪ್ಪು ಮಾಡೋದೇ. ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಬಿಟ್ರೆ ಅಪ್ಪನ ಯಾರು ನೋಡ್ಕೊಳ್ಳಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಯಾಕೆ? ನನ್ನ ಮೇಲೂ ನಂಬಿಕೆ ಇಲ್ವಾ? ನಂಬಿಕೆ ಅನ್ನೋ ತುಂಬ ದೊಡ್ಡ ವಿಷಯ ಬಿಡಿ. ಅದ್ರ ಬಗ್ಗೆ ಮಾತಾಡೋ ಟೈಮು ಪೇಷನ್ಸ್ ಎರಡೂ ನನಗಿಲ್ಲ. ಅರ್ಥ ಆಗಲಿಲ್ಲ. ಏನಿಲ್ಲ, ನಾನು ಇಲ್ಲೇ ಇರ್ತೀನಿ ಅಷ್ಟೇ. ಈಗ ನಿನಗೆ ಅಪ್ಪನ ಬಿಟ್ಟರೆ ಬೇರೆ ಯಾವುದು ಮುಖ್ಯ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಮಾತ್ರ ಅಲ್ಲ, ಯಾವಾಗಲೂ. ಎಲ್ಲದಕ್ಕಿಂತ ನನಗೆ ರಾಮೇ ಮುಖ್ಯ. ಐ ಅಂಡರ್ಸ್ಟ್ಯಾಂಡ್. ನೀನು ಇಲ್ಲೇ ಇರ್ತೀನಿ ಅನ್ನೋದಾದರೆ ನಾನಿದ್ದೇನು ಪ್ರಯೋಜನ ಇಲ್ಲ. ನಾನು ಮನೆಗೆ ಹೊರಟಿರ್ತೀನಿ. ಏನಾದರೂ ಇದ್ದರೆ ಕಾಲ್ ಮಾಡು. ಅಶೋಕ್, ಅಪ್ಪು ಹುಷಾರಾಗೋದು ನಿನಗೆಷ್ಟು ಮುಖ್ಯನೋ ನನಗೂ ಅಷ್ಟೇ ಮುಖ್ಯ. ನೆನಪಿರಿ. ರಾಮ ಹೇಗಿದನೋ ಏನೋ, ಅವನ ಬಗ್ಗೆ ನ್ಯೂಸೇ ಬರ್ತಾ ಇಲ್ಲ. ಈ ಟಿವಿಯವ್ರಿಗೆ ಬೇರೆ ಸುದ್ದಿ ಸಿಕ್ಕಿರ್ಬೇಕು, ಅದಕ್ಕೆ ರಾಮನ್ ಬಗ್ಗೆ ಹೇಳ್ತಾ ಇಲ್ಲ. ಇಡೀ ದಿನ ನಾನು ಕುತ್ಕೊಂಡು ಸುಲಿತೀನಿ, ನೀನ್ ಬಂದ್ ತಿನ್ನು. ರಾತ್ರಿ ಹುಳಿ ಮಾಡಕ್ ಬೇಕಲ್ಲಿ. ಬಹುಶಃ ರಾಮ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಯಮನನ್ನು ಗೆಲ್ಲುವನೇ ರಾಮ ಅಂತ ಹೆಡ್ಲೈನ್ಸ್ ಬರ್ತಾ ಇತ್ತು. ಯಮಪುರಿಗೆ ಹಿಂದಿರುಗಿದ ಯಮ. ರಾಮ ಆರಾಮಾಗಿರ್ಬೇಕು, ಖುಷಿ ಪಡು. ಯಮ ಎಲ್ಲೋ ಹೋಗಿಲ್ಲ. ಯಮ is here. ಸರ್, ಏನ್ ಸರ್ ನೀವಿಲ್ಲಿ? ಯಾಕೆ ಬರಬಾರ್ದಾಗಿತ್ತ? ಓಹೋ, ಏನು ಆರಾಮಾಗಿ ಕೂತ್ಕೊಂಡು ನ್ಯೂಸ್ ನೋಡ್ತಾ ಇದ್ದೀರಾ? ಈಗ ನ್ಯೂಸ್ ಅಲ್ಲಿ ಅಲ್ವಾ ಹೊಸ ಹೊಸ ಟ್ವಿಸ್ಟ್ಗಳು ಸಿಗೋದು. ಹ್ಞೂ ಸರ್, ಈಗ ನಡೀತಿರೋ ಟ್ವಿಸ್ಟು ರಾಮಂಗೆ ಆಕ್ಸಿಡೆಂಟ್ ಆಗಿದೆಯಂತೆ. ನಿಮ್ ತನಕ ಬಂತ ಸುದ್ದಿ? ಸರ್, ಯಾಕೆ ನಗು? ಅರ್ಥ ಆಗ್ಲಿಲ್ಲ. ನಿಮಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಮಾತ್ರ ಗೊತ್ತು, ಆದರೆ ನನಗೆ ಹೇಗಾಯಿತು, ಯಾವಾಗಾಯಿತು, ಯಾರು ಮಾಡಿದ್ರು ಅಂತ
ಎಲ್ಲ ಗೊತ್ತು. ಹೇಗಾಯ್ತು ಸರ್? ಯಾರು ಮಾಡ್ತಿದ್ದು? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಮೊದಲು ಈ ಹಳಸಿಂದ ಕಾಳಿನ ಹುಳಿ ಮಾಡಿ ಊಟ ಮಾಡ್ತಾ ಆರಾಮಾಗಿ ಮಾತಾಡೋಣ. ರುಚಿಯಾಗಿ ಊಟ ಮಾಡಿ ತುಂಬ ದಿವಸ ಆಯಿತು. ಹೋಗಿ. ಸರ್, ಲಗೇಜ್ ಇದೆ. ನಾನು ಎಲ್ಲಿರ್ತೀನೋ ಅಲ್ಲೇ ತಾನೇ ಇರಬೇಕು. ಅಂದ್ರೆ ನೀವು ಇರ್ತೀರಾ? ಶ್ರೀರಾಮನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಿತ್ತು. ಅವ್ರಿಗೆ ಹುಷಾರಿಲ್ಲ, ಆದರೆ ಪೂಜೆ ಸಾಮಾನು ಏನೂ ತಂದಿಲ್ಲ. ಪರವಾಗಿಲ್ಲ ಅಲ್ವಾ? ದೇವರಿಗೆ ಬೇಕಾಗಿರೋದು ಭಕ್ತಿ, ಅದು ನಿಮ್ಮ ಮನಸ್ಸಲ್ಲಿದ್ದರೆ ಅಷ್ಟೇ ಸಾಕು. ಶ್ರೀರಾಮ್ ನಿಮ್ಮ ಯಜಮಾನ್ರೇನಮ್ಮ. ओम पूर्वचरिता एवं गुणा विशेषणाविष्टायामस्यां श्रितो ममोपार्ता समस्ता कृतक्षेद्वारा अनेन तस्या गोत्रोद्भवस्याः श्रीरामनामधेयस्य सह कुटुम्बपरिवारस्य इष्टार्था सिद्धिरस्तु। ओम शिवाय नमः, महेश्वराय नमः, शंभवे नमः, विनागिने नमः। दीर्घ सुमंगल्याभिवृद्धिरस्तु श्री कुलदेवतस्य इष्टदेवतिष्ठार्थ सिद्धिरस्तु। श्री उमा माहेश्वर स्वामी देवतिष्ठार्थ सिद्धिरस्तु। आयुरारोग्य निजमान शीघ्रವಾಗಿ ಗುಣಮುಖ ಆಗಲಿ ಎಲ್ಲ ಆಶೀರ್ವಾದ ಮಾಡಿ. ಸೀತಮ್ಮ, ಅರ್ಚಕರು ಯಜಮಾನ ಅಂದ್ರು, ಹಂಗಂದ್ರೆ ಗಂಡನ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.